ಕರೆಕ್ಟ್ ನಡೆಯತ್ತಾರ ಯಾರು ಹೌದು. ಹಾಂ, ಪ್ರತಿ ವರ್ಷ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 27ನೇ ತಾರೀಕು ವಿಶ್ವದೆಲ್ಲೆಡೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸ್ತೀವಿ. ಪ್ರತಿ ವರ್ಷ ಒಂದು ಹೊಸ ಥೀಮಿನ ಜೊತೆಗೆ ನಾವು ಆಚರಿಸ್ತಾ ಇದ್ದೀವಿ. ಈ ವರ್ಷ ಪ್ರವಾಸೋದ್ಯಮ ಮತ್ತು ಶಾಂತಿ, ಟೂರಿಸಮ್ ಆ್ಯಂಡ್ ಪೀಸ್ ಈ ವರ್ಷದ ಥೀಮ್ ಆಗಿದೆ. ಸೊ ಇದರ ಅಂಗವಾಗಿ ನಾವಿವತ್ತು ಈ ಜಾಥಾನ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಬೆಳಗಾಂ ಕ್ಲಬ್ನಲ್ಲಿ ಸುಮಾರು 11-11:30 ಹೊತ್ತಿಗೆ ನಾವು ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ವಿವಿಧ ವಸ್ತುಗಳ ಕರಕುಶಲ ವಸ್ತುಗಳ ಪ್ರದರ್ಶನ, ಆಹಾರ ವಸ್ತುಗಳ ಪ್ರದರ್ಶನ ಮತ್ತು ಮೇಳ ಹಾಗೂ ಕೆಲವು ಸಭಾ ಕಾರ್ಯಕ್ರಮಗಳನ್ನು ಅಲ್ಲಿ ಮಾನ್ಯ MLA ಅವರ ಅಧ್ಯಕ್ಷತೆಯಲ್ಲಿ ನಡೆಸಬೇಕು ಅಂಥೇಳಿ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಎಲ್ಲರಿಗೂ ನಮ್ಮ ಅಡಿಷನಲ್ SP ಮೇಡಮ್ ಹೇಳ್ದಂಗೆ ಪ್ರಪಂಚದಲ್ಲಿ ಅವಶ್ಯಕತೆ ಇರೋದು ಶಾಂತಿ ಅವಶ್ಯಕತೆ ಇದೆ. ಪ್ರತಿಯೊಂದು ಪ್ರವಾಸಿ ತಾಣವೂ ಕೂಡ ಬರೀ ಒಂದು ಪ್ರವಾಸಿ ತಾಣ ಮಾತ್ರ ಆಗದೆ ಅಲ್ಲಿ ಸೇಫ್ ಪ್ಲೇಸ್ ಆಗಿರಬೇಕು. ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಅಲ್ಲಿ ಸಿಗಬೇಕು. ಪ್ರತಿಯೊಂದು ಟೂರಿಸಮ್ ಸ್ಪಾಟನ್ನು ವರ್ಲ್ಡ್ ಕ್ಲಾಸ್ ಲೆವೆಲಿಗೆ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಆಶಯ. ಅದರಲ್ಲೂ ಬೆಳಗಾಮಲ್ಲಿ ಬಹಳಷ್ಟು ಪ್ರವಾಸಿ ತಾಣಗಳಿದ್ದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜನಗಳಿಗೆ ಇಲ್ಲ. ಸೊ ಬೇರೆ ಕಡೆ ಹೋಗ್ತಿರೋ ಈ ಪ್ರವಾಸಿಗರನ್ನು ನೀವೇಂತೀರಿ ಟೂರಿಸಮ್ ರಶ್ ಏನಾಗ್ತಾ ಇದೆ ಬೇರೆ ಸ್ಥಳಗಳಿಗೆ, ಅವರೆಲ್ಲರೂ ನಮ್ಮ ಬೆಳಗಾಮತ್ತ ಮುಖ ಮಾಡಬೇಕು. ಬರೀ ಗೋವಾ ಮತ್ತು ಸುತ್ತಮುತ್ತಲ ರಾಜ್ಯಗಳಿಗೆ ಹೋಗದೆ ಇಲ್ಲಿದ್ದು ಸುಮಾರು 4-5 ದಿನಗಳ ಕಾಲ ಇಲ್ಲಿ ಪ್ರವಾಸಿ ತಾಣಗಳನ್ನು ಅವರು ಆಹ್ಲಾದಿಸಬೇಕು, ಇಲ್ಲಿ ಎಂಜಾಯ್ ಮಾಡಬೇಕು. ಹಾಗೆ ಜೊತೆಗೆ ಇಲ್ಲಿನ ಲೋಕಲ್ ಉದ್ದಿಮೆ ಕೂಡ ಇಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ವರ್ಷ ಸ್ಪೆಷಲಿ ಈ ಸರ್ಕಾರದಲ್ಲಿ ನಮಗೆ ಈ ಕಡೆಗೆ ಹೆಚ್ಚು ಮುಖ ಮಾಡಿದ್ದಾರೆ. ಹೆಚ್ಚು ಅನುದಾನ ಮತ್ತು ಎಲ್ಲ ಸ್ಥಳಗಳನ್ನು ಗುರುತಿಸಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ಆಕರ್ಷಣೀಯ ಸ್ಥಳವಾಗಿ ಮಾರ್ಪಡೋದು